ನಮಸ್ಕಾರ ವೀಕ್ಷಕರೇ, ನಾನು ಇಂದಿರಾ ಸೋಮಶೇಖರ್, ನಿವೃತ್ತ ಶಿಕ್ಷಕಿ ಹಾಗೂ ಉಪನ್ಯಾಸಕಿ. ಮನುಷ್ಯರಾದ ನಮಗೆ ಆಸೆಗಳು ಸಹಜ. ಆ ಆಸೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ಬಹಳಷ್ಟು ಕಷ್ಟಪಡಬೇಕಾಗತ್ತೆ, ಬಹಳಷ್ಟು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಕೆಲವು ಸರಿ ಸುಲಭವಾಗಿ ಈಡೇರುತ್ತೆ, ಕೆಲವು ಸರಿ ಈಡೇರೋದಕ್ಕೆ ಸಾಧ್ಯ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಿರಬೇಕು ಅಂತ ಅಂದರೆ ತಂದೆ ತಾಯಿಗಳಾದ ನಾವು ತುಂಬ ಕಷ್ಟಪಡಬೇಕು. ಅವರು ಸರಿಯಾದಂತಹ ಕ್ರಮದಲ್ಲಿ ಹೋಗ್ತಾ ಇದ್ದಾರಾ ಇಲ್ವಾ, ಅವರಿಗೆ ಏನು ಅವಶ್ಯಕ, ಯಾವುದು ಅತ್ಯವಶ್ಯಕ, ಸರಿಯಾದ ಶಿಕ್ಷಣ ಸಿಗದೇ ಇದ್ದಾಗ ಅವರ ಸ್ಥಿತಿ ಏನಾಗಬಹುದು, ಇವೆಲ್ಲವನ್ನು ಪೋಷಕರಾದ ನಾವು ಯೋಚನೆ ಮಾಡಬೇಕಾಗತ್ತೆ. ನಾನೀಗ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ, ಮೊಬೈಲ್ ಹಾವಳಿಯಿಂದ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಏರುಪೇರು, ಈ ವಿಷಯವಾಗಿ ನಿಮ್ಮ ಮುಂದೆ ಕೆಲವು ವಿಷಯಗಳನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿ ನಿಂತಿದ್ದೇನೆ. ನಾವು ಕರೋನಾ ಬಂದಾಗ ಆನ್ಲೈನ್ ಕ್ಲಾಸ್ಗಳು, ತರಗತಿಗಳು ಪ್ರಾರಂಭ ಆದವು. ಪ್ರತಿಯೊಬ್ಬರ ಮನೆಯಲ್ಲೂ ಪೋಷಕರು ಅವರು ಸಾಲ ಮಾಡಿ ಆದರೂ ಪರವಾಗಿಲ್ಲ, ಎಲ್ರಿಗೂ ಸ್ಮಾರ್ಟ್ ಫೋನ್ಗಳನ್ನು ತಂದುಕೊಟ್ರು. ಮಕ್ಕಳನ್ನು ಆನ್ಲೈನು ತರಗತಿನಲ್ಲಿ ಬಿಟ್ಟು ಅವರು ದೈನಂದಿನ ಕೆಲಸ ಕಾರ್ಯಗಳಿಗೆ ಹೊರಟೋಗ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡಿದ್ರು, ತರಗತಿಗಳು ಮುಗಿದ ಮೇಲೆ ಅವರು ಅವರದೇ ಆದಂತಹ ಕೆಲವು ಚಟುವಟಿಕೆಗಳಲ್ಲಿ ಭಾಗಿಯಾದರು. ಗೇಮ್ಸ್ ಆ್ಯಪ್ಗಳನ್ನು ನೋಡೋದು, ಯೂಟ್ಯೂಬ್ಗಳನ್ನು ನೋಡೋದು, ಹೀಗೆ ಅವರು ಬೇರೆ ರೀತಿಯ ಒಂದು ಚಟಕ್ಕೆ ಬಲಿಯಾಗ್ತಾ ಬಂದರು. ಮೊದಲು ಎಲ್ಲವೂ ಹೊಸದಾಗಿ ಕಂಡ ಮಕ್ಕಳು ಈ ಮೊಬೈಲ್ ಆಕರ್ಷಣೆಗೆ ಬೆರಗಾದರು. ಮತ್ತು ಆ ಆಕರ್ಷಣೆಯಿಂದ ಇನ್ನೂ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಬಹುದು ಅಂತ ಹೇಳಿ ಕಾಲಕ್ರಮೇಣ ಮಕ್ಕಳು ಏನು ಮಾಡಿದ್ರು, ಮೊಬೈಲ್ಗೆ ದಾಸರಾಗಕ್ಕೆ ಶುರುವಾದರು. ಮಕ್ಕಳು ಏನು ಮಾಡಿದ್ರು, ತಂದೆ ತಾಯಿ ಹತ್ರ ಮೊಬೈಲ್ ಇಸ್ಕೊಂಡು ಕದ್ದು ಮುಚ್ಚಿ ಅವರು ಆ್ಯಪ್ಗಳನ್ನು, ಯೂಟ್ಯೂಬ್ಗಳನ್ನು ನೋಡೋಕ್ಕೆ ಶುರು ಮಾಡಿದ್ರು. ನಾನು ಸುಮ್ಮನೆ ಆಟ ಆಡ್ತೇನೆ ಅಂತ ಕೂಡ ಸುಳ್ಳು ಹೇಳಕ್ಕೆ ಶುರು ಮಾಡಿದ್ರು. ಇದೇ ಅಭ್ಯಾಸ ಆಗಿಬಿಟ್ಟು ಕ್ರಮೇಣ ಏನಾಯಿತು, ಅದು ಒಂದು ದೊಡ್ಡ ದುರಭ್ಯಾಸ ಆಯಿತು. ಆದ್ದರಿಂದ ನಾವು ಮೊದಲು ಏನೂ ತಲೆ ಕೆಡಿಸ್ಕೊಳ್ಳದೆ ಪೋಷಕರು ಏನು ಮಾಡಿದ್ರು, ಮಕ್ಕಳಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳನ್ನು ಕಾಣ್ತಾ ಬಂದರು. ಮತ್ತೆ ಕೆಲವರು ಅದನ್ನು ಗಮನಿಸಲೇ ಇಲ್ಲ. ಅವಿದ್ಯಾವಂತ ತಂದೆ ತಾಯಿಯರಂತೂ ಮಕ್ಕಳ ಮೇಲೆ ಆಗುತ್ತಿರುವ ಪರಿಣಾಮಗಳ ಅರಿವೇ ಇರಲಿಲ್ಲ. ಮಕ್ಕಳನ್ನು ಕಾಣದಂತೆ ಮೊಬೈಲ್ಗೆ ದಾಸರನ್ನಾಗಿ ಮಾಡಿಬಿಟ್ರು. ವಿದ್ಯಾವಂತ ತಂದೆ ತಾಯಿಗಳು, ಅನುಕೂಲಸ್ಥರಾಗಿರೋರು ಮಕ್ಕಳಿಗೆ ಮೊಬೈಲನ್ನು ಅವರು ಪರ್ಚೇಸ್ ಮಾಡಿ ಹೊಸದನ್ನು ಕೊಡಿಸೇ ಬಿಟ್ರು. ಈ ಕೊಡಿಸಾದ ಮೇಲೆ ಏನು ಮಾಡಿದ್ರು, ಆ ಪ್ರೌಢಶಾಲೆಗೆ ಬರುವ ಎಲ್ಲ ಮಕ್ಕಳ ಕೈಯಲ್ಲಿ ಮೊಬೈಲ್ಗಳು ಹರಿದಾಡಕ್ಕೆ ಶುರುವಾದರು. ಕೆಲವು ಶಾಲೆಗಳು ಇದನ್ನು ನಿಷೇಧ ಮಾಡಿದ್ವು, ಆದರೂ ಕೆಲವು ಶಾಲೆಗಳು ಇದನ್ನು ಗಮನಿಸ್ತಾನೇ ಇರಲಿಲ್ಲ. ಕದ್ದು ಮುಚ್ಚಿ ಬಳಸೋದು ಅವರಿಗೆ ಅಭ್ಯಾಸ ಆಗೋಯ್ತು. ಮೊಬೈಲ್ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಇದರಿಂದ ಉಪಯೋಗಗಳಿಗಿಂತ ಹೆಚ್ಚು ದುಷ್ಪರಿಣಾಮಗಳೇ ಜಾಸ್ತಿ. ಮಕ್ಕಳ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವವನ್ನು ಈ ಮೊಬೈಲ್ ಬೀರ್ತಾ ಬಂತು. ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಆಯಿತು, ಏಕಾಗ್ರತೆಯ ಕೊರತೆ ಉಂಟಾಯಿತು, ಆತಂಕ, ಭಯ, ಮುಖ್ಯವಾಗಿ ಪರೀಕ್ಷೆಯ ಭಯ, ಕೀಳರಿಮೆ, ಖಿನ್ನತೆ, ಕೋಪ, ಆಕ್ರಮಣ, ಜಗಳ, ಹಿಂಸಾಚಾರ ಪ್ರವೃತ್ತಿ ಮಕ್ಕಳಲ್ಲಿ ಹೆಚ್ಚಾಗ್ತಾ ಬಂತು. ಕದ್ದು ಮುಚ್ಚಿ ಧೂಮಪಾನ ಮಾಡುವಂತಹ ಯೋಚನೆ ಕೂಡ ಮಾಡಿದ್ರು. ಮಾದಕ ವಸ್ತುಗಳ ಸೇವನೆ, ಈ ಎಲ್ಲ ಸಮಾಜ ವಿರೋಧಿ ಚಟುವಟಿಕೆಗಳು ಅವರಲ್ಲಿ ಹೆಚ್ಚಾಗ್ತಾ ಬಂತು. ಪ್ರಾಥಮಿಕ ಶಾಲೆ ಮಕ್ಕಳು ಅಂದರೆ 7ನೇ ತರಗತಿವರೆಗೆ ತಂದೆ ತಾಯಿಗಳು ಹೇಳಿದಂತೆ ಸುಮಾರು 70-80% ಮಕ್ಕಳು ಅವರು ಆ ವಯಸ್ಸಿನಲ್ಲಿ ಕೇಳ್ತಾರೆ. ನಂತರ ಕೇಳೋದು ಸ್ವಲ್ಪ ಕಷ್ಟ. ನಾವು ಸರಿಯಾದ ರೀತಿಯಲ್ಲಿ ಆ ಮಕ್ಕಳಿಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ತಿಳಿಸ್ತಾ ಹೋಗಬೇಕು. ಆ ಮಕ್ಕಳು ಆ ಒಂದು ವಯಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ತಾರೆ, ಆದರೆ ಸ್ವಲ್ಪ ಗೊಂದಲಗಳಿರುತ್ತೆ ಅವರಿಗೆ. ಯಾವುದು ಸರಿ, ಯಾವುದು ತಪ್ಪು, ಅವ್ರು ಹೇಳ್ತಾ ಇರೋದು ಸರಿನಾ ಇಲ್ವಾ ಅನ್ನೋಂತಹ ಒಂದು ಗೊಂದಲಕ್ಕೆ ಅವರು ಸಿಕ್ಕಾಕೊಳ್ತಾರೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ, ಸರಿಯಾದ ಕ್ರಮದಲ್ಲಿ ತಿಳಿಸ್ತಾ ಹೋದರೆ ಆ ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ತಾರೆ. ಇದರಿಂದ ಎಷ್ಟು ಉಪಯೋಗಗಳಿವೆಯೋ ಅಷ್ಟೇ ಅನಾಹುತಗಳು ಕೂಡ ಇದೆ. ಈ ಏನೇನು ಅನಾಹುತಗಳಾಗತ್ತೆ ಅನ್ನೋದನ್ನು ಸ್ವಲ್ಪ ವೀಕ್ಷಿಸಿ ನೋಡಿ. ಮಲಗುವ ಸ್ಥಳದಲ್ಲಿ ಮಕ್ಕಳ ಹತ್ತಿರ ಮೊಬೈಲನ್ನು ಕೊಡಬಾರದು. ರೇಡಿಯೋ ತರಂಗಗಳ ಮೂಲಕ ಹರಿಹಾಯುವ ಈ ವಿಕಿರಣಗಳು ಮಕ್ಕಳ ಮೆದುಳಿನ ಮೇಲೆ ಸರಿಯಾದ ಒಂದು ಪ್ರಭಾವವನ್ನು ಬೀರುತ್ತೆ. ಅದು ನರಮಂಡಲದ ಮೇಲೆ ಮೂಳೆಗಳನ್ನು ಆಯ್ದು ಹೋಗುವ ಈ ವಿಕಿರಣಗಳಿಂದ ಶರೀರದ ಮೂಲ ಧಾತುವನ್ನೇ ಹಾಳು ಮಾಡಿಬಿಡುತ್ತೆ.
ದೈಹಿಕ ಆಲಸ್ಯ ಉಂಟಾಗತ್ತೆ, ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ, ತಲೆನೋವು ಬರುತ್ತೆ, ತಲೆ ಸುತ್ತು ಬರುತ್ತೆ, ಖಿನ್ನತೆ ಆಗತ್ತೆ, ಮಾನಸಿಕ ರೋಗಕ್ಕೆ ತುತ್ತಾಗ್ತಾರೆ. ಈ ಎಲ್ಲ ದುಷ್ಪರಿಣಾಮಗಳು ಈ ಮೊಬೈಲ್ ಬಳಸೋದ್ರಿಂದ ಆಗ್ತಾ ಇದೆ. ಮೊಬೈಲನ್ನು ಹೆಚ್ಚು ಹೆಚ್ಚು ಬಳಸೋದ್ರಿಂದ ಮಕ್ಕಳಲ್ಲಿ ಲಾಲಾರಸ ಉತ್ಪತ್ತಿಯಾಗೋದು ಕಡಿಮೆ ಆಗುತ್ತೆ. ಅವರು ಕಡಿಮೆ ಆದಾಗ ಅವರಿಗೆ ಅಜೀರ್ಣ ಸಮಸ್ಯೆ ಶುರುವಾಗುತ್ತೆ, ಮಲಬದ್ಧತೆ ಶುರುವಾಗುತ್ತೆ, ಅರ್ಧ ತಲೆನೋವು ಶುರುವಾಗುತ್ತೆ, ತೂಕಡಿಕೆ ಶುರುವಾಗುತ್ತೆ, ವಾಂತಿ ಬರುತ್ತೆ, ಆಲಸ್ಯ ಉಂಟಾಗತ್ತೆ. ಹೀಗೆ ಹತ್ತಾರು ಕಾರಣಗಳು ಅವರಿಗೆ ತೊಂದರೆ ಆಗುತ್ತೆ. ಅಷ್ಟೇ ಅಲ್ಲದೆ ಮೆದುಳಿನ ಡಿಸಾರ್ಡರ್ ಆಗಿ ಅಬ್ನಾರ್ಮಲ್ ಆಗುವಂತಹ ಒಂದು ಪರಿಸ್ಥಿತಿ ಕೂಡ ಒದಗಿ ಬರಬಹುದು. ಮಕ್ಕಳು ಎಲ್ಲರಲ್ಲೂ ಆಸಕ್ತಿ ಕಳ್ಕೊಂಡು ಮುಂದಿನ ಒಂದು ಭವಿಷ್ಯಕ್ಕೆ ತಂದೆ ತಾಯಿಗಳೇ ಅವರ ಭವಿಷ್ಯಕ್ಕೆ ಕಲ್ಲು ಹಾಕದ ಹಾಗೆ ಆಗಬಹುದು. ಆದ್ದರಿಂದ ಎಚ್ಚರಿಕೆ ತಂದೆ ತಾಯಿಯರೇ, ಅವರನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಸರಿಯಾದ ದಾರಿಯಲ್ಲಿ ಹೋಗುವಂತಹ ಸೃಷ್ಟಿಯನ್ನು ನಾವು ಮಾಡಿಕೊಡ್ಬೇಕಾಗತ್ತೆ. ವಿಶ್ವಸಂಸ್ಥೆ ಹಾಗೂ ಕ್ಯಾಲಿಫೋರ್ನಿಯಾದ CDPH ಸಂಸ್ಥೆ ಹೇಳಿರುವ ಪ್ರಕಾರ 2% ಮಕ್ಕಳಿಗೆ ಕಿವುಡುತನ ಉಂಟಾಗತ್ತಂತೆ. ಈ ಕಿವುಡುತನ ಉಂಟಾದರೆ ಮಕ್ಕಳಲ್ಲಿ ಅವರ ಭವಿಷ್ಯಕ್ಕೆ ಏನಾಗುತ್ತೆ ಅಂತ ಗೊತ್ತಲ್ಲ ನಿಮಗೆ. ಅವರು ಆ ಮಾನಸಿಕ ರೋಗಕ್ಕೆ ತುತ್ತಾಗಿ ಮಾನಸಿಕ ತಜ್ಞರು, ವಿಜ್ಞಾನಿಗಳು, ಆರೋಗ್ಯ ಸಂಸ್ಥೆಗಳು ಎಲ್ಲರೂ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಆದರೆ ಒಳಗೆ ಮಾತ್ರ ನಾವು ಸುಧಾರಿಸಲೇ ಇಲ್ಲ. ತಂದೆ ತಾಯಿಗಳು ನೀವೇ ಎಚ್ಚರ ವಹಿಸಬೇಕು. ತಂದೆ ತಾಯಿಗಳು ಆದವರು ಇವೆಲ್ಲವನ್ನು ಗಮನಿಸ್ತಾ ಹೋಗಬೇಕು. ಆದಷ್ಟು ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಡುವಂಥದ್ದನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಮಕ್ಕಳಿಗೆ ಮೊಬೈಲನ್ನು ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು, ಈ ಎಲ್ಲ ಅರಿವು ತಂದೆ ತಾಯಿಗಳಿಗಿರಬೇಕು. ಅದರಲ್ಲಿ ಅವರು ಸ್ಪಷ್ಟವಾಗಿ ಅರ್ಥವಾಗುವಂತೆ ಬಿಡಿಸಿ ಹೇಳಬೇಕು. ಮೊಬೈಲ್ ಕೊಡೋದನ್ನು ತಡೆಗಟ್ಟಬೇಕು. ಕೊಡಲೇಬೇಕು ಅನ್ನುವಂತಹ ಒಂದು ಸಂದರ್ಭ ಬಂದರೆ ಅವರಿಗೆ ಅವರ ಮುಂದೆನೇ ನೀವು ಇದ್ದು ಅವರಲ್ಲಿ ಏನು ಅದನ್ನು ಉಪಯೋಗಿಸ್ಕೊಳ್ಬೇಕೋ ಉಪಯೋಗದ ನಂತರ ಅದನ್ನು ನೀವು ತೆಗೆದಿಟ್ಕೊಳ್ಬೇಕಾಗತ್ತೆ. ಆದ್ದರಿಂದ ಇಲ್ಲಿ ನಾವು ಕೆಲವು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಈ ಮೇಲಿನ ಎಲ್ಲ ಅಂಶಗಳನ್ನು ನೀವು ಗಮನಿಸಿದಾಗ ಈ ದುರುಪಯೋಗ ಆಗೋದನ್ನು ನಾವು ತಡೆಗಟ್ಟಬಹುದು. ಮೊಬೈಲ್ನಿಂದ ಆಗ್ತಾ ಇರುವಂತಹ ತೊಂದರೆಗಳಿಗೆ ಯಾರು ಹೊಣೆ? ಸರ್ಕಾರನ, ಶಾಲೆನ, ತಂದೆ ತಾಯಿಯರ? ಇದನ್ನು ಸರಿಪಡಿಸೋದು ಹೇಗೆ? ಸರಿಪಡಿಸೋದಕ್ಕೆ ಸಾಧ್ಯ ಇದೆಯಾ? ನಾವು ಎಷ್ಟು ಜಾಗೃತಿ ಮೂಡಿಸಿದ್ರೂ ಕೂಡ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ಇದು ಎತ್ತರಕ್ಕೆ ಬೆಳೆದು ಬೆಳೆದು ನಿಂತ್ಕೊಂಡ್ಬಿಟ್ಟಿದೆ. ಮೊಬೈಲ್ ಹಾವಳಿ ಮಕ್ಕಳ ಭವಿಷ್ಯದ ಮೇಲೆ ಆಟವಾಡ್ತಿದೆ. ಇದನ್ನು ಯಾರು ಹೊಣೆ? ನಾವೇ ಯೋಚಿಸ್ಬೇಕಲ್ವಾ? ಒಂದು ಪೋಷಕರೇ, ಒಂದು ಸಾರಿ ನೀವು ಯೋಚಿಸಿ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕಾದ್ರೆ ನೀವೇ ಏನಾದರೂ ಮಾಡಬೇಕು. ನೀವು ಅದನ್ನು ತಡೆಗಟ್ಟಬೇಕು. ತಡೆಗಟ್ಟಲಿಲ್ಲ ಅಂತ ಹೇಳಿದರೆ ಮುಂದೆ ಒಂದು ಸರಿ ಉತ್ತಮ ಪ್ರಜೆ ಆಗೋದನ್ನು, ಉತ್ತಮ ವ್ಯಕ್ತಿ ಆಗೋವಂಥದ್ದನ್ನು, ಅದನ್ನು ದಾರಿ ತಪ್ಪಿಸೋದಕ್ಕೆ ನಾವೇ ಕಾರಣಕರ್ತರಾಗ್ತೀವಿ. ಆದ್ದರಿಂದ ನೀವು ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಹಾಗೆ ನಾವು ಈ ಒಂದು ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮಸ್ಕಾರ.